ಹಾಯ್ ಫ್ರೆಂಡ್ಸ್, ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಸೊ ಸ್ಯಾಟರ್ಡೆ ಸಂಡೇ ಹೊರಗಡೆ ಇದ್ದಿದ್ದರಿಂದ ಪ್ರಾಪರಾಗಿ ನಾನು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನನ್ನ ಡೇ ಸ್ಟಾರ್ಟ್ ಆಗೋದು ಸ್ಕೂಬಿನ ವಾಕಿಂಗ್ ಕರ್ಕೊಂಡು ಹೋಗೋದ್ರಿಂದ. ಸೊ ಇಟ್ ಈಸ್ ಮೈ ಫಸ್ಟ್ ರೊಟೀನ್ ಅಂತಲೇ ಹೇಳ್ಬೋದು. ಸೊ ರೆಗ್ಯುಲರಾಗಿ ನಾನು ಸ್ಕೂಬಿನ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇರ್ತೀನಿ. ಅದಾದಮೇಲೆ ಈ ನಡುವೆ ಒಂದು ಸ್ವಲ್ಪ ವಾಕಿಂಗ್ ಜಾಸ್ತಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ಆಲ್ಮೋಸ್ಟ್ ಮನೆಯಲ್ಲಿದ್ದು ಇದು ವೆಯ್ಟ್ ಗೇನ್ ಆಗ್ತಾಯಿದ್ದೀನಿ ಅನಿಸ್ತಾ ಇತ್ತು. ಆ್ಯಂಡ್ ಇವತ್ತಿಂದ ಪ್ರಾಪರ್ ಡಯಟ್ ಶುರು ಮಾಡೋಣ ಅಂತ ಇದ್ದೀನಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ವಾಕಿಂಗ್ ಎಲ್ಲ ಮುಗಿಸ್ಕೊಂಡ್ಬಂದಾದ್ಮೇಲೆ ಫಸ್ಟ್ ನಾನು ಮಾಡೋದೇ ಬಾಲ್ಕನಿನಲ್ಲಿರೋ ಪ್ಲ್ಯಾಂಟ್ಸ್ಗೆಲ್ಲ ವಾಟರಿಂಗ್ ಮಾಡೋದು. ಸೊ ಒಂದು ಸೈಡ್ ಬಾಲ್ಕನಿನಲ್ಲಿ ವಾಟರಿಂಗ್ ಮಾಡ್ದಲೇ ಇದ್ರೂ ಪರವಾಗಿಲ್ಲ, ಯಾಕೆಂದರೆ ಮಳೆ ಬರ್ತಾ ಇರೋದ್ರಿಂದ ಸೊ ವಾಟರಿಂಗ್ ಆಲ್ಮೋಸ್ಟ್ ಆಗ್ತಾ ಇರುತ್ತೆ. ಆ್ಯಂಡ್ ಇನ್ನೊಂದು ಸೈಡ್ ಬಾಲ್ಕನಿಗೆ ಮಾತ್ರ ವಾಟರಿಂಗ್ ನಾನು ಮಾಡಲೇಬೇಕಾಗುತ್ತೆ, ಯಾಕೆಂದರೆ ಅಲ್ಲಿ ಮಳೆ ನೀರು ಬರೋಲ್ಲ. ಆಲ್ಮೋಸ್ಟ್ ಹೇಳಿದ್ದೆ. ಆ್ಯಂಡ್ ಮೊಟ್ಟೆ ಬೇಯಿಸ್ಕೊಂಡು ಹಾಲೆಲ್ಲ ಕಾಯಿಸ್ಕೊಂಡು ಇಟ್ಕೊಂಡಿದ್ದೆ. ಆ್ಯಂಡ್ ಇವತ್ತಿಂದ ಫಸ್ಟ್ ನಾನು ಮಾಡೋದು ರಾಗಿ ಗಂಜಿ ಕುಡಿಯೋಣ ಅಂದ್ಕೊಂಡು ರಾಗಿ ಗಂಜಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆಲ್ರೆಡಿ. ಸೊ ನಮ್ಮ ಸ್ಕೂಬಿನ ಮಾತಾಡಿಸ್ಕೊತ ಕೂತಿದ್ದೆ. ಅವನು ಟಯರ್ಡ್ ಆಗಿದ್ದ ವಾಕಿಂಗ್ ಮುಗಿಸ್ಕೊಂಬಂದು. ಅದಾದಮೇಲೆ ನನ್ನ ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು, ಯಾಕೆಂದರೆ ಟ್ಯೂಸ್ಡೇ ಆಗಿರೋದ್ರಿಂದ ಇವತ್ತು ಸಾಂಬ್ರಾಣಿ ಹಾಕಬೇಕಾಗಿತ್ತು. ಆಲ್ಮೋಸ್ಟ್ ಸ್ಯಾಟರ್ಡೇಸ್ ಹಾಕ್ತಾಯಿದ್ದೆ. ಸ್ಯಾಟರ್ಡೇ ಊರಲ್ಲಿ ಇಲ್ದಲೇ ಇದ್ದಿದ್ದರಿಂದ ನಾನು ಇವತ್ತು ಹಾಕೋಣ ಅಂತ ಇವತ್ತೇ ಹಾಕ್ತಾಯಿದ್ದೀನಿ. ಟ್ಯೂಸ್ಡೇನೂ ಸಾಂಬ್ರಾಣಿ ಹಾಕ್ತಾಯಿದ್ದೆ. ಸೊ ಕ್ಲೀನ್ ಮಾಡೋಷ್ಟರಲ್ಲೇ ಫ್ಲಿಪ್ಕಾರ್ಟಿಂದ ನಂದು ಆರ್ಡರ್ ಬರ್ತಾಯಿತ್ತು. ಸೊ ಕಾಲ್ ಬಂತು. ಏನು ಆರ್ಡ್ರ್ ಮಾಡ್ಕೊಂಡಿದ್ದೆ ಅನ್ನೋದಾದರೆ ಫೋಮ್ ಪಿಲ್ಲೋ ಆರ್ಡ್ರ್ ಮಾಡ್ಕೊಂಡಿದ್ದೆ. ಯಾಕೆಂದರೆ ನಂಗೆ ರೆಗ್ಯುಲರ್ ಹೆಡೇಕ್ ಇರೋದ್ರಿಂದ ಪಿಲ್ಲೋ ಹೈಟ್ ಎಲ್ಲ ತುಂಬ ಇದಾಗುತ್ತೆ, ಯಾಕೆಂದರೆ ತುಂಬ ದಪ್ಪನೂ ಇರಬಾರ್ದು, ತುಂಬ ಸಣ್ಣನೂ ಇರಬಾರ್ದು. ಹೆಡೇಕ್ ನರ್ವಸ್ ಪ್ರಾಬ್ಲಮ್ ಆಗುತ್ತೆ ಅಂತ ಡಾಕ್ಟರ್ ನಂಗೆ ರೆಫರ್ ಮಾಡಿದ್ದು ಫೋಮ್ ಪಿಲ್ಲೋ ಆರ್ಡ್ರ್ ಮಾಡ್ಕೊ, ಫೋಮ್ ಪಿಲ್ಲೋ ಯೂಸ್ ಮಾಡು ಅಂತ. ಸೊ ಯೂಸ್ ಮಾಡೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ತಾಯಿದ್ದೆ. ಆ್ಯಂಡ್ ಇವತ್ತು ಹೇರ್ ಪ್ಯಾಕ್ ಇಟ್ಕೋಬೇಕಾಗಿತ್ತು. ಸೊ ಫಸ್ಟ್ ಹೇರ್ ಪ್ಯಾಕ್ ಇಟ್ಕೊಳೋಕ್ಕಿಂತ ಮುಂಚೆ ಹೇರ್ ಆಯಿಲ್ ಇಟ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊತಾ ಇದ್ದೆ. ಆಲ್ಮೋಸ್ಟ್ ಇವಾಗ ನನಗೆ ಕೂದಲು ಅನ್ನೋದು ತುಂಬ ಇದಾಗಿ ಗ್ರೋ ಆಗ್ತಾಯಿದೆ, ಚೆನ್ನಾಗಿ ಗ್ರೋ ಆಗ್ತಾಯಿದೆ. ಆ್ಯಂಡ್ ಹೇರ್ ಫಾಲ್ ಕೂಡ ತುಂಬ ಕಂಟ್ರೋಲ್ ಆಗ್ತಾಯಿದೆ. ಸೊ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರೋದು ಹೈಬಿಸ್ಕಸ್ ಲೀವ್ಸ್ ಆಗಿರ್ಬೋದು, ಹೈಬಿಸ್ಕಸ್ ಪೌಡರ್ ಆಗಿರ್ಬೋದು, ಅದಾದಮೇಲೆ ಬ್ರಾಹ್ಮಿ ಪೌಡರ್. ಸೊ ಫೈನಲಿ ಗಿಡಗಳನ್ನೆಲ್ಲ ನೋಡಿಕೊಂಡು ನಾನು ಹೇರ್ ಪ್ಯಾಕ್ ರೆಡಿ ಮಾಡ್ಕೊತಾ ಇದ್ದೆ. ಸೊ ಆಲ್ಮೋಸ್ಟ್ ಹೇರ್ ಆಯಿಲ್ ಹಚ್ಚಿ 1/2 hour ಆಗಿತ್ತು. ಸೊ ಫಸ್ಟು ರಾಗಿ ಮಾಲ್ ಕುಡಿಯೋಣ ಅಂತ ರಾಗಿ ಮಾಲ್ ಕುಡ್ಕೊಂಬಿಟ್ಟೆ. ಅದಾದಮೇಲೆ ನೀಟಾಗಿ ಹೇರ್ ಪ್ಯಾಕ್ ಎಲ್ಲ ಹಚ್ಕೊತಾ ಇದ್ದೆ. ಸೊ ನಾವು ಎಲ್ಲಿ ಹೇರ್ ಲಾಸ್ ಆಗ್ತಾಯಿದೆ ಅಂದ್ಕೊತೀವಿ, ಇಲ್ಲ ಅಂತ ಹೇಳಿದರೆ ಕಂಪ್ಲೀಟ್ ರೂಟಿಂದ ಹಚ್ಕೋಬೇಕು. ಡೈರೆಕ್ಟ್ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡಿಕೊಂಡು ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಫೈನಲಿ ಹೇರ್ ಪ್ಯಾಕ್ ಎಲ್ಲ ಅಪ್ಲೈ ಮಾಡಿಕೊಂಡು ಮನೆಯೆಲ್ಲ ಒರೆಸ್ಕೋಬೇಕಾಗಿತ್ತು. ಮನೆಯೆಲ್ಲ ಒರೆಸ್ಕೊಂಡು ನಾನು ಫ್ರೆಶ್ ಅಪ್ ಆಗೋ ಅಷ್ಟರಲ್ಲಿ ಸ್ಕೂಬಿ ಆಲ್ರೆಡಿ ಅವ್ರ ಅಪ್ಪ ಜೊತೆ ಆಟ ಆಡ್ತಾಯಿದ್ದ. ಅದಾದಮೇಲೆ ನಾನು ದೇವ್ರ ದೀಪ ಎಲ್ಲ ಇಟ್ಟು ದೇವ್ರಿಗೆಲ್ಲ ಹೂವು ಇಟ್ಟು ಫಸ್ಟ್ ಸಾಂಬ್ರಾಣಿ ಹಾಕಿದೆ. ಸಾಂಬ್ರಾಣಿ ಹಾಕೋದ್ರಿಂದ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಅಂತ ಇರುತ್ತೆ.